ಒಂದೇ ಟೀಮ್ A1 ಆಪ್ತೆ ಉಲ್ಟಾ ಹೊಡೆದಿದ್ಯಾಕೆ? MLC ರಾಜೇಂದ್ರ ಆಪ್ತನ ಸಂಪರ್ಕ ಸಿಕ್ಕಿದ್ದಾದ್ರೂ ಹೇಗೆ? ಪುಷ್ಪ ಹಿನ್ನೆಲೆಯೇ ಭಯಾನಕ, ಅನಿ ಕಹಾನಿ ರೋಚಕ. ಪುಷ್ಪ ಕಹಾನಿ. MLC ರಾಜೇಂದ್ರ ಕೊಲೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದಾವೆ. ಕೊಲೆ ಸ್ಕೆಚ್ ಅನ್ನ ಬಿಚ್ಚಿಟ್ಟಂತ ಪುಷ್ಪ ಯಾರು ಗೊತ್ತಾ? ನಾವು ನಿನ್ನೆ ಆಡಿಯೋವನ್ನ ತೋರಿಸಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. 18 ನಿಮಿಷಗಳ ಕಾಲ ಮಾತನಾಡಿದಂಥದ್ದು. ರಾಜೇಂದ್ರನ ಆಪ್ತ ರಾಕಿ ಅನ್ನೋನ ಜೊತೆ ಪುಷ್ಪ ಅನ್ನೋಳು ಮಾತನಾಡಿದ್ರು. ಪುಷ್ಪ ಅಲಿಯಾಸ್ ಬೇಬಿ ಪುಷ್ಪ ಅಂತಾನೆ ಈಕೆ ಫುಲ್ ಫೇಮಸ್. ಯಾರು ಈಕೆಗೆ ಹೆಂಗ್ ಗೊತ್ತಾಯ್ತು ಸ್ಕೆಚ್ಚು? ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡಿದಾಗಿದೆ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಹನಿ ಟ್ರ್ಯಾಪ್ ಮಾಡೋದ್ರಲ್ಲಿ ಈಕೆ ಎಕ್ಸ್ಪರ್ಟ್ ಅಂತೆ. ಈ ಹಿಂದೆ 2 ಬಾರಿ ಹಸಿ ಬಿಸಿ ವಿಡಿಯೋ ವೈರಲ್ ಆಗಿತ್ತು ಈಕೆದು. 2013ರಲ್ಲಿ ಡಕಾಯಿತಿ ಕೇಸ್ ಕೂಡ ಈಕೆ ಮೇಲೆ ದಾಖಲಾಗಿತ್ತು. ಡಕಾಯಿತಿ ಕೇಸ್ ಬೇರೆ ದಾಖಲಾಗಿತ್ತಂತೆ. ಹಸಿ ಬಿಸಿ ವಿಡಿಯೋ ವೈರಲ್ ಆಗೋದ್ರ ಜೊತೆಗೆ ಡಕಾಯಿತಿ ಕೇಸ್ ಬೇರೆ. 2023ರಲ್ಲಿ ದರೋಡೆ ಕೇಸ್ನಲ್ಲೂ ಕೂಡ ಈ ಪುಷ್ಪ ಆರೋಪಿ. ಸೋಮ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿರುವಂತ ಪುಷ್ಪ ಈಕೆ. ಸೋಮನ್ ಮೇಲೆ ಈಕೆ ಕಂಪ್ಲೇಂಟ್ ಮಾಡಿದ್ದು. ಆ ಸೋಮನ ಗ್ಯಾಂಗ್ನಲ್ಲೇ ಗುರ್ಸ್ಕೊಂಡಿದ್ಲಂತೆ. ಈಗ ಸೋಮನ ವಿರುದ್ಧವೇ ಮಾಹಿತಿ ನೀಡಿದ್ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಸೋಮನ ವಿರುದ್ಧನೇ ಯಾಕೆ ಮಾಹಿತಿಯನ್ನ ಕೊಟ್ಲು ಈಕೆ? ಸುಮ್ಮನೆ ಏನಾದರೂ ಆತನನ್ನ ತಗ್ಲಾಕೋಸ್ಕರನ, ಆತನ ಜೊತೆ ಏನಾದರೂ ಜಗಳಾಡ್ಕೊಂಡು ನಂತರ ಆತನನ್ನ ಸುಮ್ಮನೆ ತಗ್ಲಾಕುವಂತ ನಿಟ್ಟಿನಲ್ಲಿ ಈಕೆ ಏನಾದರೂ ಪ್ಲಾನ್ ಮಾಡಿದ್ಲ, ಅಥವಾ ನಿಜಕ್ಕೂ ಕೂಡ ಏನಾದರೂ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ನ ಸೋಮ? ಆ ವಿಚಾರವನ್ನ ನಿಜಕ್ಕೂ ಹೇಳಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಈಕೆ ಮಾಹಿತಿಯನ್ನ ಕೊಟ್ಟಿದ್ದ? ಗೊತ್ತಿಲ್ಲ. ಯಾಕೆಂದ್ರೆ ಈಕೆನೇ ಖತರ್ನಾಕಿದ್ದಾಳೆ. ಈಕೆಯ ಮಾತನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಏನೋ ಗೊತ್ತಿಲ್ಲ. ಪೊಲೀಸರಂತೂ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಈಕೆಯ ಹಿನ್ನೆಲೆಯನ್ನ ಕೆದಕ್ತಂತ ಸಂದರ್ಭದಲ್ಲಿ ಈಕೆಯ ಬಗ್ಗೆನೂ ಕೂಡ ಸಾಕಷ್ಟು ಆಘಾತಕಾರಿ ಮಾಹಿತಿಗಳು ಸಿಗ್ತಾ ಇದಾವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ನೋಡ್ತಾ ಇದೀವಿ ಇಲ್ಲಿ ಸೋಮನ ಬಗ್ಗೆ ನಾವು ಆತನ ಹಿನ್ನೆಲೆಯನ್ನ ತಿಳ್ಕೊಂಡು ಹೋಗ್ತಾ ಇದ್ವಿ. ಆತ ಹೇಗ್ ಸ್ಕೆಚ್ ಆಗ್ತಾ ಇದ್ದ, ಏನು ಎತ್ತ ಅಂತ ಈಕೆ ಮಾತನಾಡಿದ್ಲು ಅನ್ನುವ ಕಾರಣಕ್ಕೋಸ್ಕರ ಈಕೆ ಹಿನ್ನೆಲೆನೇ ಒಂದು ಭಯಾನಕವಾಗಿದೆಯಲ್ಲ. ಈಕೆ ಬಗ್ಗೆ ಈಗ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ? ಈಕೆ ನಿಜಕ್ಕೂ ಸೋಮನ್ ಜೊತೆ ಏನಾದರೂ ಜಗಳಾಡ್ಕೊಂಡು ಆತನನ್ನ ತಗ್ಲಾಕ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಮಾಹಿತಿಯನ್ನ ಹೇಳಿರುವಂತದ್ದ, ಅಥವಾ ನಿಜಕ್ಕೂ ಸೋಮ ಆ ರೀತಿಯಾಗಿ ಸ್ಕೆಚ್ ಅನ್ನ ಹಾಕಿದ್ದ ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ? ಹೇಗೆ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ಲಾಗ್ತದೆ ಈಗ? ಪೃಥ್ವಿ, ಮೇಲ್ನೋಟಕ್ಕೆ ಯಾವಾಗ ಈ ಒಂದು ಆಡಿಯೋ ರಿಲೀಸ್ ಆಯ್ತೋ ಅವಾಗಿಂದ ಪೊಲೀಸ್ನವರಿಗೆ ಒಂದು ಅನುಮಾನ ಇದ್ದೇ ಇತ್ತು. ಯಾಕಂದ್ರೆ 2023ರಿಂದನೂ ಕೂಡ ಈಕೆ ಸೋಮ ಅಲಿಯಸ್ ಜೈಪುರ ಸೋಮಶೇಖರ್ ಏನಿದ್ದಾನೆ ಈತನೊಂದಿಗೆ ಈಕೆ ಪುಷ್ಪಳ ನಿಕಟ ಸಂಪರ್ಕ ಇರುತ್ತೆ. ಈ ಒಂದು ವಿಚಾರದಲ್ಲಿ ಪೊಲೀಸ್ನ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿ ಇದ್ದೇ ಇರುತ್ತೆ. ಸೊ ಹಿಂಗಾಗಿ ಈಕೆ ಯಾಕೆ ಈತನ ವಿರುದ್ಧ ಈ ತರ ಒಂದು ಆಡಿಯೋ ಮಾಡಿಬಿಟ್ಟಿದ್ಲು? ಜೊತೆಗೆ ಈಕೆಗೂ ಈತನಿಗೂ ಏನಕ್ಕೆ ಇಷ್ಟು ದಿನ ಚೆನ್ನಾಗೇ ಇದ್ರು, ಏನಕ್ಕೆ ಇವರಿಬ್ಬರ ಮಧ್ಯೆ ವೈಮನಸ್ಸು ಬಂತು ಅಂತೇಳಿ ಪೊಲೀಸ್ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಮಟ್ಟಕ್ಕೆ ಅಂದ್ರೆ ಇಷ್ಟು ದಿನ ಚೆನ್ನಾಗೇ ಇದ್ದಂತ ಇವರಿಬ್ಬರ ಸ್ನೇಹದಲ್ಲಿ ಇಷ್ಟೊಂದು ಮಟ್ಟಕ್ಕೆ ಒಂದು ಮರ್ಡರ್ ವಿಚಾರವಾಗಿ ಈಕೆ ಲೀಕ್ ಮಾಡ್ತಾಳೆ ಅಂದ್ರೆ ಏನು ನಡೆದಿದೆ ಅಂತ ಹೇಳಿ ಪೊಲೀಸ್ನವರು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಈಕೆ ಹಿನ್ನೆಲೆ ಒಂದು ನೋಡೋದಾದ್ರೆ ಈಕೆ ಹನಿ ಟ್ರಾಪ್ ಅಲ್ಲಿ ಪಂಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಕೆ 2023ರಿಂದನೂ ಕೂಡ ನಾವೇ ಸಾಕಷ್ಟು ಬಾರಿ ಈಕೆ ಬಗ್ಗೆ ಸುದ್ದಿ ಮಾಡಿದೀವಿ. ಈಕೆ ಹಲವಾರು ಅಧಿಕಾರಿಗಳನ್ನ ಕೆಡ್ಡಕ್ಕೆ ಕೆಡವಿ ಹೋಟೆಲ್ ನಡೆಸುವಂತ ನೆಪದಲ್ಲಿ ಅಲ್ಲಿ ಬರುವಂತ ಗ್ರಾಹಕರನ್ನ ಏನು ಬುಟ್ಟಿಗೆ ಹಾಕೊಂಡು ಅವರ ಜೊತೆ ಹಸಿ ಬಿಸಿ ವಿಡಿಯೋಗಳನ್ನ ಈಕೆ ವಿಡಿಯೋ ಮಾಡ್ಕೊಂಡು ಅದನ್ನ ಅವರಿಗೆ ತೋರಿಸಿ ಬೆದರಿಸಿ ಹಣ ಕಿತ್ತಿರುವಂತ ದಾಖಲೆಗಳು ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು 2023 ಸೆಪ್ಟೆಂಬರ್ 20ನೇ ತಾರೀಕಂದು ಈಕೆ ಒಂದು ಕೃತ್ಯನ ಎಸಗ್ತಾಳೆ. ಅಂದ್ರೆ ತುಮಕೂರು ನಗರದ NEPS ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಒಂದು ಏನು ಕೃಷ್ಣನಗರ ಅಂತ ಹೇಳಿ ಆ ಏರಿಯಾದಲ್ಲಿ ಒಬ್ರು ಲೇಡಿ ಚಂದ್ರಮ್ಮ ಅಂತ ಹೇಳಿ ಹಾಗೆ 67 ವರ್ಷ ಆಕೆ ಟೈಲರಿಂಗ್ ವೃತ್ತಿ ಮಾಡ್ತಾ ಇರ್ತಾಳೆ. ಆಕೆಗೆ ನಾವು ನಿಮ್ಮ ಬಳಿ ನಾವು ಒಂದು ಬಟ್ಟೆ ಹೊಲಿಸಬೇಕು ಅಂತ ಹೇಳಿ ಆಕೆ ರೂಮ್ಗೆ ಹೋಗ್ತಾಳೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಮಾತಾಡ್ತಾನೆ ಆಕೆ ಏನು ಬಟ್ಟೆ ಅಳತೆ ಮಾಡೋ ಟೇಪ್ ಇರುತ್ತೆ, ಆಕೆ 2 ಕೈಗಳನ್ನ ಅದೇ ಟೇಪ್ ಅಲ್ಲಿ ಕಟ್ಟಿ ಮತ್ತೆ ಆಕೆ ತಂದಿದ್ದಂತ ಶಾಲ್ನ ಆಕೆ ಬಾಯಲ್ಲಿ ತುರ್ಕಿ ಆಕೆ ಏನೋ ಆ ಚಂದ್ರಮಾಳ ಕೊರಳಲ್ಲಿದ್ದಂತ ಸುಮಾರು 53 ಗ್ರಾಮದಷ್ಟು ಚಿನ್ನದ ಸರವನ್ನ ಕದ್ದು ಪರಾರಿಯಾಗಿರ್ತಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ದಿನ ಅಂದ್ರೆ 2023 ಸೆಪ್ಟೆಂಬರ್ 20ನೇ ತಾರೀಕು
ತುಮಕೂರು ನಗರದ NEPS ಪೊಲೀಸ್ ಸ್ಟೇಷನ್ ಅಲ್ಲಿ ಅನ್ನೋನ್ ಅಂದ್ರೆ 35 ವರ್ಷದ ಮಹಿಳೆ ಮೇಲೆ ಒಂದು FIR ಆಗುತ್ತೆ. ಈ FIR ಮೇಲೆ ತನಿಖೆ ಜಾಡು ಹಿಡಿದಂತ ಹೋದಂತ ಪೊಲೀಸ್ ಅಧಿಕಾರಿಗಳು ಈ ಪುಷ್ಪ ಮತ್ತೆ ಈ ಸೋಮಶೇಖರ್ ಅಲಿಯಾಸ್ ಸೋಮನನ್ನ ಬಂಧಿಸುತ್ತಾರೆ. ಅದಾದ ನಂತರ 10-15 ದಿನದಿಂದ ಈಕೆ ಜೈಲಲ್ಲಿ ಇರ್ತಾಳೆ. ಅನಂತರ ಈ ಬೇಲ್ನಿಂದ ಈಚೆ ಬಂದು ಮತ್ತೆ ಈ ತರದೊಂದು ಕೃತ್ಯದಲ್ಲಿ ಭಾಗಿಯಾಗಿರ್ತಾಳೆ. ಅಂದಿನಿಂದನೂ ಕೂಡ ಈಕೆ ಹಸಿ ಬಿಸಿ ವಿಡಿಯೋ ಎಲ್ಲ ಯುವಕರ ಮೊಬೈಲ್ ಅಲ್ಲಿ ಓಡಾಡ್ತಾ ಇರುತ್ತೆ. ಈಕೆ ಸಂಬಂಧಗಳು ಜಾಸ್ತಿ ಏನು ಅಂಡರ್ ವರ್ಲ್ಡ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ರೌಡಿ ಶೀಟರ್ಗಳ ಜೊತೆನೆ ಇರುತ್ತೆ. ಹೀಗಾಗಿ ಏನು ಈ ಒಂದು ಆಡಿಯೋ ಬಾಂಬ್ ಏನಿದೆ, ಈ ಆಡಿಯೋ ಬಾಂಬ್ ನಿಜಕ್ಕೂ ಏನು ಒರಿಜಿನಾಲಿಟಿ ಏನಿದೆ, ಇದರಿಂದ ಏನೇನೆಲ್ಲ ಮಸಲತ್ ಇದೆ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಪೃಥ್ವಿ.